ಆ ದುರ್ದೈವ ಸಂಗತಿ ಏನು ಅಂದ್ರೆ ಆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ನಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಬಂದಿತ್ತು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರ ಹೆಸರು ಕೇಳಬಂದಿತ್ತು. ಇಲ್ಲಿದಾರಲ್ಲ ಪಾಕಿಸ್ತಾನದಿಂದ ಅಕ್ರಮ ನುಸುಳುಕೋರರು, ಇಲ್ಲಿದಾರಲ್ಲ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು, ಅವ್ರನ್ನ ಹೊರಗಾಕಿ ಸಾಕು ನೀವು, ಅವ್ರನ್ನ ಹೊರಗಾಕಿ ಒಬ್ಬ ಮಂತ್ರಿಯಾಗಿ ಆ ಕೆಲಸ ಮಾಡಿ ನೀವು. ಮತ್ತೆ ಈಗ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ, ಹದೀಸ್ನಲ್ಲಿ ಆಯಾತ್ನಲ್ಲಿ ಅನ್ಯ ದೇವರುಗಳ ಬಗ್ಗೆ ಇರುವ ದ್ವೇಷದ ಭಾವನೆ, ಅನ್ಯ ಧರ್ಮದ ಬಗ್ಗೆ ಇರುವಂತ ದ್ವೇಷದ ಭಾವನೆ, ಅದನ್ನ ತೆಗೆದಾಕ್ಸಿ ನೀವು ಅಲ್ಲೇನು ಮಾಡಲೇಬೇಡಿ, ಅಲ್ಲೇನು ಮಾಡಬೇಡಿ, ನೀವು ಅದನ್ನ ತೆಗೆಸಾಕಿ ಸಾಕು. ಕಾಫಿರ್ ಅಂದ್ರೆ ಯಾರು, ಏನ್ ಹೇಳುತ್ತೆ ಕುರಾನ್ ಬಗ್ಗೆ ಸ್ವಲ್ಪ ಬೆಳಚೆಲ್ಲಿ. ಅಲ್ಲಾಹನನ್ನ ಹೊರತುಪಡಿಸಿ ಉಳಿದ ದೇವರ ಬಗ್ಗೆ ಕುರಾನ್ ಏನ್ ಹೇಳುತ್ತೆ ಅದು ಸ್ವಲ್ಪ ಬೆಳಚೆಲ್ಲಿ. ಅದನ್ನ ಬದಲಾಯಿಸ್ತಾ ಇದ್ರೆ ದ್ವೇಷ ಹೆಂಗ್ ದೂರ ಆಗುತ್ತೆ ನೋಡಿ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನಾಮ ಹಲವು, ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ, ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ. ಕುರಾನ್ ಅದನ್ನ ಹೇಳುತ್ತಾ ದೇವನೊಬ್ಬ ನಾಮ ಹಲವು ಅಂತ ಹೇಳಿ? ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ, ಸಮಭಾವ ಇದೆಯಾ? ಆ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ ಜಗತ್ತಿನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ. ನಿಮಗೆ ನಿಜವಾಗ್ಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ ಧರ್ಮದ್ವೇಷ ಇರುವಂತದನ್ನ ದೂರ ಮಾಡೋದಕ್ಕೆ ಧ್ವನಿ ಎತ್ತಿ, ಆಗ ನೀವು ನಿಜವಾದ ಮಾನವತಾವಾದಿ ಆಗ್ತೀರಿ. ಧರ್ಮದ್ವೇಷವನ್ನ ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಭಯೋತ್ಪಾದಕರು ತಯಾರಿ ಆಗ್ತಾ ಇದ್ದಾರೆ. ಯಾರು ತಯಾರು ಮಾಡ್ತಿದ್ದಾರೆ, ಯಾತಕ್ಕೆ ತಯಾರು ಮಾಡ್ತಿದ್ದಾರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್? ಜೆಹಾದ್ ಅರ್ಥ ಏನು? ಯಾರ ವಿರುದ್ಧ ಜೆಹಾದ್? ಇದು ಈ ದ್ವೇಷ ಇದೆಯಲ್ಲ ಅದನ್ನ ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ ಪ್ರಾಮಾಣಿಕ ಪ್ರಯತ್ನ ಆಗತ್ತೆ. ಆ ಪ್ರಯತ್ನ ಮಾಡಿ.